ಹಲೋ ಎವ್ರಿವನ್, ವೆಲ್ಕಮ್ ಟು ಗೀಕ್ ಟ್ರೇಡರ್. ಇದು ಈ ಚಾನಲ್ನ ಫಸ್ಟ್ ವಿಡಿಯೋ ಆದ ಕಾರಣ ಸ್ವಲ್ಪ ರೆಕಾರ್ಡಿಂಗಲ್ಲಿ ಮಿಸ್ಟೇಕ್ ಆಯಿತು. ಈ ಅಕೌಂಟ್ನ ಓಪನಿಂಗ್ ಬ್ಯಾಲೆನ್ಸ್ 10,000 ಇತ್ತು. 791 ಪ್ಲಸ್ ಆಗೋ ತನಕ ಮಾಡಿದ ಟ್ರೇಡ್ ರೆಕಾರ್ಡ್ ಮಾಡಲಿಕ್ಕೆ ಮರ್ತೋಯ್ತು. ತೊಂದರೆ ಇಲ್ಲ, ನೆಕ್ಸ್ಟ್ ಟ್ರೇಡ್ ರೆಕಾರ್ಡ್ ಮಾಡುವ. ಇನ್ನು ನೆಕ್ಸ್ಟ್ ಟ್ರೇಡ್ ಎಂಟರ್ ಆಗಲಿಕ್ಕೆ ಮುಂದೆ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿಕೊಳ್ಳುವ. ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಹೇಗೆ ಡ್ರಾ ಮಾಡೋದು ಅಂತ ಕಲಿಬೇಕು ಅಂತಿದ್ದರೆ ನೆಕ್ಸ್ಟ್ ಒಂದು ಡೆಡಿಕೇಟೆಡ್ ವಿಡಿಯೋ ಅದರ ಮೇಲೆ ಮಾಡ್ತಾನೆ. ಈಗ ನಮಗೆಲ್ಲರ ಎಂಟ್ರಿ ಸಿಗ್ತದೆ ಅಂತ ನೋಡುವ. ಒಳ್ಳೆ ಎಂಟ್ರಿ ಸಿಕ್ಕಿದ್ರೆ ಎಂಟರ್ ಆಗುವ. ಲೈನ್ ಡ್ರಾ ಮಾಡೋ ಪಾರ್ಟ್ ಒಂಚೂರು ಫಾಸ್ಟ್ ಫಾರ್ವರ್ಡ್ ಮಾಡ್ತೇನೆ, ಸುಮ್ಮನೆ ಟೈಮ್ ಬೇಕೆ ವೇಸ್ಟ್ ಮಾಡೋದು. ಓಕೆ ಫೈನ್, ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿ ಆಯಿತು. ಇನ್ನು ಎಲ್ಲಾದರೂ ಟ್ರೇಡ್ ಎಂಟ್ರಿ ಸಿಗ್ತದ ನೋಡುವ. ಇಲ್ಲಿ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ಡೌನ್ ಸೈಡ್ ಎಂಟ್ರಿ ಉಂಟು, ನೋಡುವ. ಡೌನ್ ಸೈಡ್ ಎಂಟ್ರ್ ಆಗುವ. ನಮಗೆ ಬೇಕಿದ್ದಾಗೆ ಗ್ಯಾಪ್ ಅಪ್ಪೇ ಓಪನ್ ಆಯಿತು. ಈ ಟ್ರೇಡ್ ಆ್ಯಕ್ಚುಲಿ ವಿನ್ ಆಗಬೇಕು. ಇವತ್ತು ಸ್ಯಾಟರ್ಡೆ ಆದ ಕಾರಣ ಸ್ವಲ್ಪ ಡೌಟ್. ಸ್ಯಾಟರ್ಡೆ ಸಂಡೇ OTC ಮಾರ್ಕೆಟ್ ಇರೋ ಕಾರಣ ಚೂರು ಮಾರ್ಕೆಟ್ ರೂಲ್ಸ್ ಫಾಲೋ ಮಾಡೋದಿಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕಾಗ್ತದೆ. ನೋಡುವ, ವೆಯ್ಟ್ ಮಾಡಿ ನೋಡುವ ಟ್ರೇಡ್ ನಮ್ಮ ಫೇವರಲ್ಲಿ ಬರ್ತದಾ ಇಲ್ವಾ ಅಂತ. ಕರೆಂಟ್ ಸಿಚುವೇಶನ್ ಪ್ರಕಾರ ಟ್ರೇಡ್ ಡೀಪ್ ವಿನ್ನಲ್ಲಿ ಉಂಟು, ನಮ್ಮ ಸೈಡ್ ಬರಲೇಬೇಕು. ಸ್ಯಾಟರ್ಡೆ ಆದ ಕಾರಣ ಸ್ವಲ್ಪ ಡೌಟು. 30 ಸೆಕೆಂಡ್ಸ್ ಉಂಟು, ನೋಡುವ ಏನಾಗ್ತದೆ ಅಂತ. ಆಯಿತು, ಹೇಳಿದ ಹಾಗೆ ಆಯಿತು. ಲಾಸ್ಟ್ ಸೆಕೆಂಡಿಗೆ ಹುಚ್ಚುಕಟ್ಟಿಗೆ ಶುರು ಆಯಿತು ಮಾರ್ಕೆಟ್. ಲೆಕ್ಕ ಪ್ರಕಾರ ರೆಡ್ಡಲ್ಲಿ ಕ್ಲೋಸ್ ಆಗಬೇಕು, ನೋಡುವ ಏನಾಗ್ತದೆ ಅಂತ. ಆಗದಿದ್ದರೆ ಒನ್ ಸ್ಟೆಪ್ ಮಾರ್ಟಿಂಗಲ್ಲಿ ಫಾಲೋ ಮಾಡುವ. ಒನ್ ಸ್ಟೆಪ್ ಮಾರ್ಟಿಂಗಲ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೇನೆ. ರೆಕಾರ್ಡ್ ಮಾಡಿಕೊಂಡು ಚೂರು ಎಂಟ್ರಿ ಆಗಬೇಕಿದ್ರೆ ಲೇಟ್ ಆಯಿತು, ಸ್ವಲ್ಪ ಕೆಳಗೆ ಆಯಿತು ಎಂಟ್ರಿ. ನೋಡುವ, ಈ ಕ್ಯಾಂಡಲ್ ಆರು ನಮ್ಮ ಫೇವರಲ್ಲಿ ಬರ್ತದ ಅಂತ ನೋಡುವ. ತುಂಬ ದೊಡ್ಡ ವಿಕ್ ಕೆಳಗೆ ಬಿಟ್ಟು ಹೋಗಿದೆ, ಆದ ಕಾರಣ ಇದು ರೆಡ್ ಆಗಲೇಬೇಕು. ಸ್ಯಾಟರ್ಡೆ ಆದ ಕಾರಣ +1 ಎರರ್ ಕೊಡುವ ಚಾನ್ಸಸ್ ತುಂಬ ಉಂಟು. +1 ಎರರ್ ಕೊಟ್ಟರೆ ಇನ್ನೊಂದು ಸ್ಟೆಪ್ ಮಾರ್ಟಿಂಗಲ್ಲಿ ಟ್ರೈ ಮಾಡುವ. ತುಂಬ ವಾಲಟೈಲ್ ಮೂವ್ಮೆಂಟ್ ಕೊಡ್ತಾ ಉಂಟು ಮಾರ್ಕೆಟ್. ಎಲ್ಲಿ ಹೋಗ್ತದೆ ಅರ್ಥ ಆಗ್ತಿಲ್ಲ, ನೋಡ. ವಾಪಸ್ ಲಾಸ್ಟ್ ಮೂಮೆಂಟಿಗೆ ಚೇಂಜ್ ಆಯಿತು ಮಾರ್ಕೆಟ್. ಇದು ಗ್ರೀನಲ್ಲಿ ಕ್ಲೋಸ್ ಆದರೆ ವಾಪಸ್ ಇನ್ನೊಂದು ಫೈನಲ್ ಸ್ಟೆಪ್, ಒನ್ ಸ್ಟೆಪ್ ಮಾರ್ಟಿಂಗ್ಗೆ ಟ್ರೈ ಮಾಡೋ ಲಾಸ್ಟ್. ಈ ಟ್ರೇಡ್ ನಮ್ಮ ಫೇವರ್ ಇದರಲ್ಲಿ ಬರದಿದ್ದರೆ ಈ ಪೇರ್ ಬಿಟ್ಟು ಬೇರೆ ಪೇರಲ್ಲಿ ಟ್ರೈ ಮಾಡೋ. ಈ ಪೇರ್ ಸಾಕು. ಆ್ಯಕ್ಚುಲಿ ಇದು ಕೂಡ ಚೂರು ಲೇಟ್ ಎಂಟ್ರಿ ಆಯಿತು, ಓಪನಿಂಗಲ್ಲಿ ಎಂಟ್ರಿ ಆಗಲಿಲ್ಲ. ಬಟ್ ಸ್ಟಿಲ್ ಇದು ರೆಡ್ಡಲ್ಲಿ ಕ್ಲೋಸ್ ಆಗಲೇಬೇಕು ಅಂತ ಹೋಪ್ಸ್ ಉಂಟು. ಕೆಲವು ಎರಡು ದೊಡ್ಡ ವಿಕ್ ಕೆಳಗಡೆ ಬಿಟ್ಟು ಬಂದಿದೆ ಕ್ಯಾಂಡಲ್. ನೋಡ, ಇನ್ನು ಲಾಸ್ಟ್ 20 ಸೆಕೆಂಡ್ಸ್ ಉಂಟು. ಈ ಟ್ರೇಡ್ ವಿನ್ ಆಗಲೇಬೇಕು. ಆ್ಯಕ್ಚುಲಿ ಪ್ರೀವಿಯಸ್ ಕ್ಯಾಂಡಲ್ ರೆಡ್ ಆಗಬೇಕಿತ್ತು. ಈಗ ಸ್ಯಾಟರ್ಡೆ ಆದ ಕಾರಣ ಒಂದು ಕ್ಯಾಂಡಲ್ ಎಕ್ಸ್ಟ್ರಾ ನಮ್ಮ ಅಗೇನ್ಸ್ಟ್ ಹೋಗ್ತದೆ, ರೂಲ್ಸ್ ಕರೆಕ್ಟಾಗಿ ಫಾಲೋ ಆಗೋದಿಲ್ಲ. ಆದ ಕಾರಣ ವಿನ್ ಆಗ್ತದೆ ಅಂತ ಹೋಪ್ಸ್. ನೋಡ, ಸದ್ಯಕ್ಕಂತೂ ನಮ್ಮ ಫೇವರಲ್ಲೇ ಉಂಟು. ನೋಡುವ, ಇನ್ನೂ 1 ಮಿನಿಟ್ ಹತ್ರ ಬಾಕಿ ಉಂಟು, ಏನಾಗ್ತದೆ ಅಂತ ನೋಡುವ. 99% ಅಂತೂ ನಮ್ಮ ಫೇವರಲ್ಲಿ ಬರಲೇಬೇಕು. ವಾಪಸ್ ಹುಚ್ಚುಕಟ್ಟಲಿಕ್ಕೆ ಶುರು ಆಯಿತು. ಬಟ್ ಸ್ಟಿಲ್ ಇದಂತೂ ರೆಡ್ ಆಗಲೇಬೇಕು. ನೋಡುವ, 20 ಸೆಕೆಂಡ್ ಉಳಿದಿದೆ. ಫೈವ್ 4 3 2 1
ಓಕೆ, ಫೈನಲಿ ನಮ್ಮ ಫೇವರಲ್ಲೇ ಕ್ಲೋಸ್ ಆಯಿತು ಮಾರ್ಕೆಟ್. ಇನ್ಯಾವ ಥರ ಬೇರೆ ಪೇರಲ್ಲಿ ಎಂಟ್ರಿ ಸಿಗ್ತದೆ ಅಂತ ನೋಡುವ. USTBR ಎಂಟ್ರಿ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲಿಯೂ ಇಲ್ಲ. ಓಕೆ, ಇಲ್ಲೊಂದು ಎಂಟ್ರಿ ಉಂಟು. ಇದಂತೂ 100% ವಿನ್ ಆಗಲೇಬೇಕು, ಯಾಕೆಂದರೆ ಇದು ಸ್ಟ್ರಾಂಗ್ ಸಪೋರ್ಟ್ ಝೋನಲ್ಲಿ ಉಂಟು. ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟು ಮಾಡಲಿಲ್ಲ. ಎರಡೆರಡು ಕನ್ಫರ್ಮೇಷನ್ ಇದ್ದ ಕಾರಣ ಇದು ಅಂತೂ ನಮ್ಮ ಫೇವರಲ್ಲಿ ಬರಲೇಬೇಕು. ನೋಡುವ, 10 ಸೆಕೆಂಡ್ಸ್ ಉಳಿದಿದೆ. ತ್ರೀ, 2, 1. ಓಕೆ, ಇದು ಶುವರ್ ಶಾರ್ಟ್ ಟ್ರೇಡ್ ಆಗಿತ್ತು. ನಾಳೆಯಿಂದ ಡೈಲಿ ಚಾನಲಲ್ಲಿ ಒಂದೊಂದು ಎಜುಕೇಷನ್ ವೀಡಿಯೋ ಹಾಕುವ. ಸಪೋರ್ಟ್ ರೆಸಿಸ್ಟೆನ್ಸ್, ಬ್ರೇಕ್ಔಟ್, ರೀಟೆಸ್ಟ್, ಸ್ಟ್ರಾಟಜಿಗಳು, EMA, ಇಂಡಿಕೇಟರ್, ಮೂವಿಂಗ್ ಆ್ಯಾವರೇಜ್ ಎಲ್ಲವನ್ನು ಬೇರೆ ಬೇರೆ ಪರ್ಟಿಕ್ಯುಲರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇನ್ನು ಯಾವ್ದಾದ್ರು ಬೇರೆ ಎಂಟ್ರಿ ಸಿಗ್ತದೆ ಅಂತ ನೋಡುವ. ಈಗಲೇ ಅಕೌಂಟ್ 11,000 ಚಿಲ್ಲರೆ ತಲುಪಿತ್ತು. 11,000 ಅಂತ ಹೇಳಿದರೆ ಆಲ್ಮೋಸ್ಟ್ 10% ರಿಟರ್ನ್ ಆಯಿತು ಕ್ಯಾಪಿಟಲ್ನ ಮೇಲೆ. ಇಲ್ಲಿ ಒಂದು ಎಂಟ್ರಿ ಕಾಣಿಸ್ತಾ ಉಂಟು, ಅಪ್ಸೈಡ್ ಎಂಟ್ರಿ. ಇದು ಆಲ್ಮೋಸ್ಟ್ ಶೋರ್ ಶಾರ್ಟ್ ಎಂಟ್ರಿಯೇ. ಇದು 100% ವಿನ್ ಆಗಲೇಬೇಕು, ಯಾಕೆಂತ ಹೇಳಿದರೆ ಅಲ್ಲಿ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟಿತ್ತು, ಸ್ಟ್ರಾಂಗ್ ಕ್ಯಾಂಡಲ್ಸ್ ಫಾರ್ಮ್ ಆಗಿತ್ತು. ರೀಟೆಸ್ಟ್ ಕೊಡಲಿಕ್ಕೆ ಅದು ಪುನಃ ಸಪೋರ್ಟ್ ಲೈನಿಗೆ ಹೋಗಲೇಬೇಕಿತ್ತು. ನೋಡು, ವೇಟ್ ಆ್ಯಂಡ್ ವಾಚ್. ಈಗ ನಾವು ಎಂಟರ್ ಆದ ಟ್ರೇಡ್ 2 ಮಿನಿಟ್ಸ್ ಆದ ಕಾರಣ ಇನ್ನು 1.5 ನಿಮಿಷ ಬಾಕಿ ಉಂಟು. ನೋಡುವ, ಸದ್ಯಕ್ಕಂತೂ ಡೀಪ್ ವಿನ್ನಲ್ಲಿ ಉಂಟು. ಅಟ್ಲೀಸ್ಟ್ ಡೀಪ್ ವಿನ್ನಲ್ಲಾದರೂ ಮಾರ್ಜಿನಲ್ ವಿನ್ ಆದರೂ ನಮ್ಮ ಫೇವರಲ್ಲಿ ಬರಲೇಬೇಕಿದು. ನೋಡುವ ಏನಾಗ್ತದೆ ಅಂತ. ಲಾಸ್ಟ್ 20 ಸೆಕೆಂಡ್ಸ್. ನೋಡುವ, ತ್ರೀ, 2, 1. ಓಕೆ, ಈ ಟ್ರೇಡ್ ಕೂಡ ನಮ್ಮ ಫೇವರಲ್ಲೇ ವಿನ್ ಆಯಿತು. ಇನ್ನೊಂದು ಲಾಸ್ಟ್ ಟ್ರೇಡ್ ಉಂಟು ಅಂತ ನೋಡುವ, ಟ್ರೈ ಮಾಡುವ. ಇದ್ದರೆ ಎಂಟ್ರ್ ಆಗುವ, ಇಲ್ಲದ್ರೆ ಬೇಡ. ನಿಯರ್ಲಿ 15% ರಿಟರ್ನ್ ಆಯಿತು. 15% ರಿಟರ್ನ್ ಫಾರ್ ಅ ಡೇ ಈಸ್ ಇನಫ್. ಓಕೆ, ಇಲ್ಲಿ ಇನ್ನೊಂದು ಎಂಟ್ರಿ ಉಂಟು. ನೋಡುವ, ಕರೆಕ್ಟ್ ಸಿಕ್ಕಿದರೆ ಎಂಟ್ರ್ ಆಗುವ. ಎರಡು ರೆಸಿಸ್ಟೆನ್ಸ್ ಲೈನ್ ಇದ್ದ ಕಾರಣ ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗಲೇಬಾರ್ದು. ಡೌನ್ ಸೈಡ್ ಎಂಟ್ರಿ ಕೊಡುವ. ಓಕೆ, ಎಂಟ್ರಿ ಕೊಟ್ಟೆವು. ಇದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗೋದಿದ್ರು ನಾವು ಕೊಟ್ಟ ಎಂಟ್ರಿಗಿಂತ ಮೇಲೆ ಕ್ಲೋಸ್ ಆಗಬಾರ್ದು. ಯಾಕೆಂದರೆ ನಾವು ಎಂಟ್ರಿ ಕೊಟ್ಟದ್ದು ಸೆಕೆಂಡ್ ಸಪೋರ್ಟ್ ಲೈನ್ನ ಮೇಲೆ, ರೆಸಿಸ್ಟೆನ್ಸ್ ಲೈನ್ನ ಮೇಲೆ. ಇಷ್ಟು ದೊಡ್ಡ ಕ್ಯಾಂಡಲ್ ಎರಡು ರೆಸಿಸ್ಟೆನ್ಸನ್ನು ಒಮ್ಮೆಗೆ ಬ್ರೇಕ್ ಮಾಡುವಾಗಿಲ್ಲ. ಇದು ವಿನ್ ಆಗೋದಿದ್ರು ಒನ್ ಸ್ಟೆಪ್ ಮಾರ್ಟಿಂಗಲ್ಲಂತೂ ಗ್ಯಾರಂಟಿ ವಿನ್ ಆಗ್ತದೆ. ನೋಡುವ, ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅಂತೂ ಇದರಲ್ಲೇ ವಿನ್ ಆಗಲೇಬೇಕು. ಆಗದಿದ್ದರೆ ನೆಕ್ಸ್ಟ್ 4% ಹಾಕಿ ಇನ್ನೊಂದು ಎಂಟ್ರಿ ಕೊಡು ಡೌನ್ ಸೈಡಿಗೆ, ಸೇಮ್ ಸೈಡ್. ಲಾಸ್ಟ್ 30 ಸೆಕೆಂಡ್ಸ್. ಒನ್ ಸ್ಟೆಪ್ ಮಾರ್ಟಿಂಗಲ್ಲಿಗೆ ರೆಡಿ ಆಗೋದು ಒಳ್ಳೆಯದು ಅಂತ ನೋಡೋ. ರೆಡಿ ಆಗಿರುವ, ಸ್ವಲ್ಪ ಎದುರಿಸ್ತಾ ಉಂಟು ಕ್ಯಾಂಡಲ್, ಬಟ್ ಸ್ಟಿಲ್ ಇದು ಕೆಳಗೆ ಕ್ಲೋಸ್ ಆಗಲೇಬೇಕು. ನೋಡುವ, 3, 2, 1. ಓಕೆ, ಫೈನಲಿ ಇದು ಕೂಡ ಶೋರ್ ಶಾರ್ಟ್ ಎಂಟ್ರಿ ಆಯಿತು.
ಇನ್ನೊಂದು ಟ್ರೈ ಮಾಡುವ. ನೀವು ಕೋಟೆಕ್ಸಲ್ಲಿ ಅಕೌಂಟ್ ಓಪನ್ ಮಾಡ್ತಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು. ಆ ಲಿಂಕನ್ನು ಕ್ಲಿಕ್ ಮಾಡಿ ಅಕೌಂಟ್ ಓಪನ್ ಮಾಡಿ. ಆ ಲಿಂಕಿಂದ ಅಕೌಂಟ್ ಓಪನ್ ಮಾಡಿದರೆ ನಾವು ನೆಕ್ಸ್ಟ್ ಮಂತಿಂದು ಟೆಲಿಗ್ರಾಮ್ ಗ್ರೂಪ್ ಓಪನ್ ಮಾಡ್ತೇನೆ. ಅದರಲ್ಲಿ ಡೈಲಿ ಒಂದು 3-4 ಕಾಲ್ಸ್ ಕೊಡ್ತೇನೆ ಫ್ರೀಯಾಗಿ. ಆ ಕಾಲ್ಸ್ ಬೇಕು ಅಂತಿದ್ದರೆ ಆ ಲಿಂಕಿಂದ ಓಪನ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ. ಸದ್ಯಕ್ಕೆ ಬೇರೆ ಎಂಟ್ರಿ ಅಂತೂ ಕಾಣಿಸ್ತಾ ಇಲ್ಲ. ಒಂದು ದಿನಕ್ಕೆ 15% ರಿಟರ್ನ್ ಹೋದ ನೆನಪು ಅನಿಸ್ತದೆ. ಇವತ್ತಿಗೆ ಸಾಕು. ನಾಳೆ ಸಿಕ್ಕುವ. ಸಬ್ಸ್ಕ್ರೈಬ್ ಮಾಡಿ.